ವರ್ಜಿಸುವ ವಿಧಾನ ಆರ್ ಎಲಿಮಿನೇಟಿಂಗ್ ಮೆಥಡ್. ಇದು ಅತ್ಯಂತ ಸುಲಭವಾದ ಪ್ರಶ್ನೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ನೀವು ವರ್ಜಿಸುವ ವಿಧಾನವನ್ನು ಕಾಣಬಹುದು. ಈಗ ಮೊದಲನೇ ಪ್ರಶ್ನೆ, 2x + y = 10. ಇದನ್ನು ಸಮೀಕರಣ 1 ಅಂತ ತಗೊಳ್ಳುವ. ನೆಕ್ಸ್ಟ್ x - y = 2. ಇದು ಸಮೀಕರಣ 2. ವರ್ಜಿಸುವುದು ಅಂದರೆ ಕಳೆಯುವುದು. ಈಗ ಸಮೀಕರಣ 1ರಿಂದ ಸಮೀಕರಣ 2 ಕಳೆಯುವ. 2x + y = 10 ಹಾಗೆ x - y = 2. ಮೊದಲನೇದು 2x ಮತ್ತು x ಇದೆ, ಅದನ್ನು ಕಳೆಯಲು ಸಾಧ್ಯವಿಲ್ಲ. ನೆಕ್ಸ್ಟ್ +y - y ಇದು 0 ಆಗ್ತದೆ. 2x + 3 ಅಂತ ಹೇಳಿದರೆ 3x, 10 + 2 ಅಂತ ಹೇಳಿದರೆ 12. x = 12/3. 3 1 3 4 ಹಾಗಾಗಿ x = 4. ಈಗ ನಮಗೆ x ಬೆಲೆ ಸಿಕ್ಕಿತು. ಈ x ಬೆಲೆಯನ್ನು ಸಮೀಕರಣ 1 ಮತ್ತು ಅಥವಾ ಸಮೀಕರಣ 2ಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಮೀಕರಣ 2 ಸುಲಭವಾಗಿರುವುದರಿಂದ ಸಮೀಕರಣ 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವ. ಈಗ x - y = 2. x ಇರುವ ಜಾಗದಲ್ಲಿ 4 ಬರಿಬೇಕು. 4 - y = 2. -y = 2. 4 ಆ ಕಡೆ ಹೋಗುವಾಗ -4 ಆಗ್ತದೆ. -4 = -2. ಮೈನಸ್ ಕ್ಯಾನ್ಸಲ್ ಆಗಿ ಹೋಗ್ತದೆ. ನಮಗೆ y = 2 ಸಿಗ್ತದೆ. ಈಗ x ಬೆಲೆ 4 ಹಾಗೆ y ಬೆಲೆ 2. ಇದು ವರ್ಜಿಸುವ ವಿಧಾನದಿಂದ x ಮತ್ತು y ಅನ್ನು ನಾವು ಕಂಡುಹಿಡಿಯುವುದು. ನೆಕ್ಸ್ಟ್ ಪ್ರಶ್ನೆ, ಇದು ಕೂಡ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದ ಪ್ರಶ್ನೆ. ಮೊದಲಿಗೆ 2x + y = 8, 3x - y = 7. ಇದರಲ್ಲಿ 2x + y = 8 ಅನ್ನು ಸಮೀಕರಣ 1 ಹಾಗೆ 3x - y ಅನ್ನು ಸಮೀಕರಣ 2 ಅಂತ ತಗೊಂಡು ಸಮೀಕರಣ 1ರಿಂದ ಸಮೀಕರಣ 2 ಕಳೆಯುವ. ಮೊದಲನೇದಾಗಿ ಸಮೀಕರಣ 1, 2x + y = 8, ಅದರ ಕೆಳಗೆ 3x - y = 7. ಈಗ ಪ್ಲಸ್ ಮತ್ತು ಮೈನಸ್ ಇದ್ದದ್ದು ಕ್ಯಾನ್ಸಲ್ ಆಗಿ ಹೋಗಿ ಅಲ್ಲಿ 0 ಸಿಗ್ತದೆ. 2x + 3y ಅಂದರೆ 5x, 8 + 7 ಅಂತ ಹೇಳಿದರೆ 15. x = 15/5. 5 1 5 3 ಹಾಗಾಗಿ x = 3. x ನ ಬೆಲೆ ಸಿಕ್ಕಿತು. ಈ x ನ ಬೆಲೆಯನ್ನು ಸಮೀಕರಣ 1 ಅಥವಾ 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಯಾವುದು ಸುಲಭ ಅಂತ ಅನಿಸ್ತದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಾನೀಗ ಸಮೀಕರಣ 1 ತಗೊಂಡು 2x + y = 8. x ಇರುವ ಜಾಗದಲ್ಲಿ 3 ಬರೀಬೇಕು. 2 × 3 + y = 8. 2 3 6 + y = 8. y = 8 - 6. y = 2. ಹೀಗೆ x ಮತ್ತು y ಯ ಬೆಲೆ ಸಿಕ್ಕಿತು. ಇದು ಅತ್ಯಂತ ಸುಲಭವಾಗಿ ಯಾವ ರೀತಿಯ ಪ್ರಶ್ನೆ ಕೊಟ್ಟರೂ ನೀವಾಗಿ ಬಿಡಿಸುವಂಥ ಒಂದು ಪ್ರಶ್ನೆ.